ವೆಲ್ಕಮ್ ಟು ಕೋಡ್ ಬ್ರೇಕರ್ ಎಕ್ಸ್‌ನೈನ್ ಚಾನಲ್ಗೆ ಗೈಸ್. ಇವತ್ತು ನಿಮಗೋಸ್ಕರ ನ್ಯೂ ಕೋರ್ಸ್ ತಂದಿದ್ದೀನಿ. ಅದು ಕೂಡ ನಿಮ್ಮ ಮೊಬೈಲಲ್ಲೇ ಕಲಿಬೋದು. ಪ್ರತಿಯೊಂದನ್ನು ಮೊಬೈಲಲ್ಲೇ ಕಲಿಬೋದು. ಲೈಕ್ SMS ಬೂಮರು, ಮತ್ತು ಅದಕ್ಕೆ ಕೋಡಿಂಗ್ ಬೇಕು, ವೆಬ್ಸೈಟ್ ಮಾಡೋದಕ್ಕೆ. ಆ ಥರ ಏನು ಬೇಕಿಲ್ಲ ಗೈಸ್. ಕೋಡಿಂಗು ಎಲ್ಲ ನಾನೇ ಕೊಡ್ತೀನಿ. ಫೈಲ್ಸ್ ಅದ್ರದ್ದು ಕೊಡ್ತೀನಿ. ಒಂದು 9ನೇ ಕ್ಲಾಸ್ ಹುಡುಗನೂ ಕೂಡ ಮಾಡ್ಬೋದು. ಮತ್ತು ಅದರಿಂದ ನಿಮ್ಮದೇ ಆದ ವೆಬ್ಸೈಟ್ ಕ್ರಿಯೇಟ್ ಮಾಡ್ಬೋದು. ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ಬೋದು. ನೋಡಿ, ನಾನು ಇಂಥ ವೆಬ್ಸೈಟ್ ಕ್ರಿಯೇಟ್ ಮಾಡೀನಿ ಅಂತ. ಅದರಿಂದ ನೀವು ಮಂತ್ಲಿ ಏನಿಲ್ಲ ಅಂದ್ರೂ 2K ತನಕ ಅರ್ನಿಂಗ್ ಅಂತೂ ಮಿನಿಮಮ್ ಮಾಡ್ಬೋದು ಗೈಸ್. ನೋಡಿ, ನಾನು ಯಾವ್ಯಾವ ಕೋರ್ಸ್ ಕೊಡ್ತೀನಿ ಅಂತ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಇಷ್ಟು ಕೋರ್ಸ್ ನನ್ನ ಹತ್ರ ಲೀಸ್ಟ್ ಇದೆ. ಓಕೆ, ಇಷ್ಟು ಕೋರ್ಸ್ ನಿಮಗೆ ಕೊಡ್ತಿದ್ದೀನಿ. ಫಸ್ಟ್ನೇ ಕೋರ್ಸ್ ಇದು. ನನ್ನ ಹತ್ರ 2 ಕೋರ್ಸ್ ಇದೆ. ಫಸ್ಟ್ನೇ ಕೋರ್ಸಲ್ಲಿ ಬಂದುಬಿಟ್ಟು ಫಸ್ಟ್ ಒಂದು ಬಂದುಬಿಟ್ಟು SMS ಬೂಮರ್ ಮೇಕಿಂಗ್ ಅಂತ. SMS ಬೂಮರ್ ಮೇಕಿಂಗ್ ಅಂತ. ಇದು ಹೆಂಗೆ ಇದಾಗುತ್ತೆ ಅಂದರೆ, ಅವ್ರ ಫೋನ್ ನಂಬರ್ ಹಾಕ್ಬಿಟ್ರೆ ಸಾಕು ಗೈಸ್. ಸುಮ್ಮನೆ ಒಂದು ಮೊಬೈಲ್ ನಂಬರಿಗೆ ಎಲ್ಲ ಕಂಪ್ನಿಯಿಂದನೂ ಮೆಸೇಜ್ ಹೋಗ್ತಾ ಇರ್ತವೆ. ಸುಮ್ಮನೆ ನಿಮಗೆ ಎಷ್ಟು ಮೆಸೇಜ್ ಹೋಗ್ತವೆ ಅಂದರೆ, ಒಂದು 200 ಮೆಸೇಜ್ ಹೋಗ್ತವೆ. ಒಂದು 30 ಕಾಲ್ ಹೋಗಿದೆ, 300 ಕಾಲ್ ಹೋಗ್ತವೆ. UPI ಬೂಮರ್. ನೆಕ್ಸ್ಟ್ UPI ಬೂಮರ್ ಅನ್ನೋ ಒಂದು UPI ID ಹಾಕ್ಬಿಟ್ರೆ ಸಾಕು ಗೈಸ್. ಅವ್ನು UPI IDಗೆ ಸುಮ್ಮನೆ ಪೇಮೆಂಟ್ ರಿಕ್ವೆಸ್ಟ್ ಮಾಡು ಅಂತ ಫೋನ್ಪೇಗೆ ಹೋಗ್ತಾನೇ ಇರ್ತವೆ. ಎಷ್ಟು ಹೋಗ್ತವೆ ಅಂದರೆ ನಿಲ್ಸೋಕ್ಕೆ ಆಗಲ್ಲ. ಅಷ್ಟಿಷ್ಟು ಹೋಗ್ತಿರ್ತಾವೆ. ಏನೋ ಒಂದು ಫೋನ್ಪೇನೇ ಹ್ಯಾಕ್ ಆಗಿದೆ ಅನ್ಕೋಬೇಕು, ಅಷ್ಟು ಹೋಗ್ತವೆ. ನೆಕ್ಸ್ಟ್ ಇಮೇಲ್ ಬೂಮರ್ ಅಂತ. ಇಮೇಲ್ ಬೂಮರಿಂಗ್ ಅಂದರೆ ಒಂದು ಇಮೇಲ್ ಇಲ್ಲ ಜಿಮೇಲ್ ಸ್ಕ್ರಿಪ್ಟ್ ಒಳಗಡೆ ಹಾಕಿದರೆ ಅವ್ನು ಕಂಪ್ನಿಗಳಿದಾವೆ ನೋಡಿ, ಹ್ಯಾಕಿಂಗ್ ಕಂಪ್ನಿ ಇರ್ಬೋದು. ಯಾವ ಕಂಪ್ನಿ ನಿಮಗೆ SMS ಹೋಗ್ಬೇಕಂತ ನನಗೆ ಹೇಳಿ, ಆ ಥರ ಮಾಡಿಕೊಡ್ತೀನಿ. ಆ ಕಂಪ್ನಿಗಳಿಂದ ಮೆಸೇಜ್ ಹೋಗ್ತಾ ಏನೋ ಒಂದು ದೊಡ್ಡದಾಗಿ ಕ್ರೈಮ್ ಮಾಡಿದ್ದಾನೆ ಅಂದ್ಕೊಂಡು ಹೆದರ್ಕೊಬಿಡ್ತಾನೆ ಅವನು. ನಿಜವಾಗ್ಲೂ ಹೆದರ್ಕೊಂತ. ನೆಕ್ಸ್ಟ್ ಕಲರ್ ಪ್ರಿಡಿಕ್ಷನ್ ಯಾಕೆ ಬಂದುಬಿಟ್ಟು ಹೆಂಗೆ ಅಂದರೆ, ಮಾರ್ಕೆಟಲ್ಲಿ ಎಷ್ಟೊಂದು ವಿವಿಧ ಕಲರ್ ಪ್ರಿಡಿಕ್ಷನ್, ರೆಡ್ ಕಲರ್ ಬರುತ್ತಾ, ಗ್ರೀನ್ ಕಲರ್ ಬರುತ್ತಾ, ಕಲರ್ ಪ್ರಿಡಿಕ್ಷನ್ ಅನ್ನೋದು, ಡ್ರ್ಯಾಗನ್ ಬರ್ತೋ, ಟ್ರೈಗರ್ ಬರ್ತೋ ಅಂತ ಮಸ್ತ್ ಸ್ಕ್ರಿಪ್ಟ್ ಇದ್ದಾವೆ. ಆ ಥರ ಸ್ಕ್ರಿಪ್ಟ್ ಹೆಂಗೆ ಮಾಡೋಣ ಅಂತ ಹೇಳ್ಕೊಡ್ತೀನಿ. ಮತ್ತು ಎಲ್ಲ ಅಪ್ಲಿಕೇಶನ್ಗೂ ಒಂದು ಡಾಟಾ ಬೇಕಿರುತ್ತೆ. ಆ ಡಾಟಾ ಎಲ್ಲ ನಾನು ಫ್ರೀಯಾಗಿ ಕೊಡ್ತೀನಿ ಗಾಯ್ಸ್. ಡಾಟಾ ಮಾತ್ರ ನಾನು ಫ್ರೀಯಾಗಿ ಕೊಡ್ತಿದ್ದೀನಿ ಎಲ್ಲರಿಗೂ. ಹೆಂಗೆ ಅದನ್ನ ಸೆಟಪ್ ಮಾಡೋದು ಮಾತ್ರ ನಾನು ಹೇಳ್ಕೊಡ್ತೀನಿ ವೀಡಿಯೋದಲ್ಲಿ. ಕೋಡು ಎಲ್ಲ ಇರುತ್ತೆ. ನೀವೇನು ಸುಮ್ಮನೆ ಕಾಪಿ ಮಾಡೋದು, ಪೇಸ್ಟ್ ಮಾಡೋದು ಅಷ್ಟೇ. ಸಿಂಪಲಾಗಿರುತ್ತೆ ಗಾಯ್ಸ್. ಮತ್ತು ನಾನು ಕೋರ್ಸ್ ಬಂದುಬಿಟ್ಟು ಕೋಡ್ ಬ್ರೇಕರ್ ಎಕ್ಸ್9 ಎಲ್ಲ ಪ್ರತಿಯೊಂದು ಅಪ್ಡೇಟ್ ಕೊಡ್ತಿರ್ತೀನಿ. ಕೋರ್ಸಿಂದ ಏನು ನ್ಯೂ ಅಪ್ಡೇಟ್ಸ್ ಬಂತು ಪ್ರತಿಯೊಂದು ಕೊಡ್ತಿರ್ತೀನಿ. ಓಕೆ ಗೈಸ್, ಫಸ್ಟ್ ಇವಾಗ SMS ಬೂಮರ್ ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ ಗೈಸ್. ನೋಡಿ, SMS ಬೂಮರ್ ಪೇಜಿಗೆ ಬಂದಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗ್ ನಿಮ್ಮ ಫೋನ್ ನಂಬರ್ನ ಹಾಕ್ಬೇಕಾಗ್ತದೆ. ಎಂಟರ್ ನಂಬರ್ ಅಂತ ಇರುತ್ತೆ. ನಿಮ್ಮ ಫೋನ್ ನಂಬರ್ ಹಾಕ್ಬಿಟ್ಟು ಕೆಳಗಡೆ ಸ್ಟಾರ್ಟ್ ಬಟನ್ ಇದೆಯಲ್ಲ, ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದರೆ OTP ಸೆಂಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಕೆಳಗಡೆ ಪೇಮೆಂಟ್ ರಿಕ್ವೆಸ್ಟು ಸೆಂಡ್ ಆಗ್ತಾನೇ ಇದೆ. ನೋಡಿ, ನಂಗೆ ಆಲ ಒಂದು ಫೋನ್ ಬಂತು. ಓಕೆ, ಕಟ್ ಮಾಡ್ತೀನಿ. ಎಷ್ಟು ಬರುತ್ತೆ ಅಂದರೆ ಫೋನು ನಮ್ಮ ಮೊಬೈಲಲ್ಲಿ ಲ್ಯಾಗ್ ಆಗೋಗುತ್ತೆ. ಎಷ್ಟು ಫೋನ್ ಬಂದು ಅಂತ ನಂಗೆ ಗೊತ್ತಾಗಲಿಲ್ಲ ಗೈಸ್. ನನಗೆ ಅಷ್ಟು ಮೊಬೈಲ್ ಲ್ಯಾಗ್ ಆಗ್ತೈತೆ ಅಂದರೆ ನೋಡಿ, ಒಂದು 2 ಮಿನಿಟ್ಸ್ ತೋರಿಸ್ತೀನಿ ನೋಡಿ. ಎಷ್ಟು ಫೋನ್ ಬರ್ತದೆ, ನಾನು ಯಾವ ಬಟನ್ ಒತ್ತಬೇಕು ಏನು ಒಂದು ಗೊತ್ತಾಗ್ತಿಲ್ಲ. ಎಷ್ಟು ಸ್ಪ್ಯಾಮ್ ನೋಡಿ, ಇನ್ನೊಂದು ಬಂತು. ಎಷ್ಟು ಬತ್ತಿದ್ದಾವೆ ಅಂದರೆ ನಮ್ಮ ಮೊಬೈಲಲ್ಲಿ ಲ್ಯಾಗ್ ಆಗ್ತಿತ್ತು. ಅಷ್ಟು ರಿಕ್ವೆಸ್ಟ್ ಫೋನ್ ಕಾಲ್ ಬತ್ತಿದ್ವು ನೋಡಿ. ಒಂದು ಸ್ವಲ್ಪ ಹೊತ್ತು ವೀಡಿಯೋ ಪಾಸ್ ಮಾಡಿ ತೋರಿಸ್ತೀನಿ ನೋಡಿ. ಇಷ್ಟು ಬಂದಿದ್ವು ಜಸ್ಟ್ ಮೇಲ್ಗಡೆ ನೋಡಿ. OTP ಎಷ್ಟು ಬಂದಿದ್ದಾವೆ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಬಂದಿದ್ವು. ಟೈಮಿಂಗ್ಸ್ ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಇವಾಗ 10:50 ಆಗಿದೆ. ಎಷ್ಟು ಬಂದಿದೆ ನೋಡಿ. ಮೇಲ್ಗಡೆ ಇನ್ನು OTP ಬರ್ತಾನೆ ಇದ್ದಾವೆ ನೋಡಿ. ನಾನು ಇವಾಗ SMS ಆ್ಯಪ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಮೇಲ್ಗಡೆ 19, 22 ಸುಮ್ಮನೆ ಅಪ್ಡೇಟ್ ಆಗ್ತಾನೆ ಇದೆ. ಎಷ್ಟು ಬರ್ತಿದೆ ಅಂದರೆ ನೀವು ನೋಡಿದ್ರೇ ಶಾಕ್ ಆಗ್ತೀರಾ. ಮಿನಿಮಮ್ ಅಂದ್ರೂ 300 SMS ಹೋಗ್ತವೆ, 200 ಕಾಲ್ ಹೋಗ್ತವೆ ಗೈಸ್. ಆ ಥರ ಸ್ಕ್ರಿಪ್ಟ್ ನೀವು ಮಾಡ್ಬೋದು. ಓಕೆ ನೋಡಿ ಗೈಸ್, ಪ್ರತಿಯೊಂದು ಮೇಲ್ಗಡೆ ನೋಡಿ ಹೊಸ ಮೆಸೇಜ್ ಬರ್ತಾನೆ ಇದ್ದಾವೆ. ಮಾರ್ಕ್ ಮಾಡ್ತಿದ್ದೀನಲ್ಲ, ಪ್ರತಿಯೊಂದು ಸೆಕೆಂಡಿಗೂ SMS ಬರ್ತಿರ್ತವೆ. ಒಂದು ಮೊಬೈಲ್ ಹ್ಯಾಂಗ್ ಆಗಿಬಿಡ್ಬೇಕು. ನನ್ನ ಮೊಬೈಲೇ ಹ್ಯಾಂಗ್ ಆಯ್ತು ಹೇಳ್ಬೇಕಂದ್ರೆ ರಿಯಲಿ. ನೋಡಿ, ಇವಾಗ ಫೋನಿಂದ ಓಪನ್ ಮಾಡ್ತೀನಿ. ಬೇಕಾದ್ರೆ ಟೈಮಿಂಗ್ಸ್ ಚೆಕ್ ಮಾಡ್ಕೊಳ್ಳಿ. ಒಂದು 5 ನಿಮಿಷದ ನೋಡಿ. ಎಲ್ಲ 3 ನಿಮಿಷ ಹಿಂದಿದ್ದು, 4 ನಿಮಿಷ ಹಿಂದಿದ್ದು ನೋಡಿ. ಎಷ್ಟು SMS ಬಂದಿದ್ದಾವೆ ನೋಡಿ. ಬರೀ 2 ಮಿನಿಟ್ಸ್ SMS ಬೂಮರ್, ಕಾಲ್ ಬೂಮರ್ ಹಾಕಿದ್ದಕ್ಕೆ 40 ಮೇಲೆ ಬಂದಿದ್ದಾವೆ ಗೈಸ್. ಈ ಥರ SMS ಬೂಮರು ಯಾರು ಕೊಡೋದು ಇಲ್ಲ, ಹೇಳ್ಕೊಡೋದಿಲ್ಲ. ನನ್ನಷ್ಟು ಇದಕ್ಕೆ ನೋಡಿ ಎಷ್ಟು ಬಂದಿದ್ದಾವೆ. ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಗೈಸ್. 8 ನಿಮಿಷದಿಂದ ಪ್ರತಿ ನಿಮಿಷಕ್ಕೂ 4-5 ಫೋನ್ ಕಾಲ್ ಬರ್ತಿರ್ತವೆ. ಅವ್ನ ಮೊಬೈಲ್ ಹ್ಯಾಂಗ್ ಆಗೋದಂತೂ ಗ್ಯಾರಂಟಿ. ಇಷ್ಟು ಬಂದಿದ್ದಾವೆ. ನೆಕ್ಸ್ಟ್ ನೋಡಿ, UPI ಬೂಮರ್ ಸೆಕೆಂಡು. ಏನಿಲ್ಲ, ಇಲ್ಲಿ UPI IDನ ಹಾಕಬೇಕಾಗುತ್ತೆ. UPI ID ಹಾಕ್ಬಿಟ್ಟು ಅಲ್ಲಿ ಪೇ ನೌ ಅಂತ ಇದೆಯಲ್ಲ ಬಟನು, ಅದ್ರ ಮೇಲೆ ಕ್ಲಿಕ್ ಮಾಡಿ ಸಾಕು ಗೈಸ್. UPI ID ಹಾಕ್ತಿದ್ದು ಕೆಳಗಡೆ ಪೇ ನೌ ಅಂತ ಇರುತ್ತಲ್ಲ, ಪೇ ನೌ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ, ಪೇ ನೌ ಮೇಲೆ ಕ್ಲಿಕ್ ಮಾಡ್ತೀವಿ. ಈ ಥರ ಪೇಜ್ ಓಪನ್ ಆಗುತ್ತೆ. ಮೇಲ್ಗಡೆ ನೋಡಿ, ಇಲ್ಲಿ ರೌಂಡ್ ಸರ್ಕಲ್ ರಿಫ್ರೆಶ್ ಆಗ್ತಿದೆ. ಮೇಲ್ಗಡೆ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಅಲ್ಲಿ ಒಂದು ಬ್ಲೂ ಕಲರ್ ಲೈನ್ ಕಾಣ್ತಿದೆ. ಅದು ರಿಫ್ರೆಶ್ ಒಂದೊಂದು ಸತಿ ರಿಫ್ರೆಶ್ ಆದಂಗೆಲ್ಲ ಅವರಿಗೆ ರಿಕ್ವೆಸ್ಟ್ ಹೋಗ್ತಾನೇ ಇರುತ್ತೆ. ಹೆಂಗೆ ಹೋಗುತ್ತೆ ಅಂದರೆ ನೀವು ಇಮ್ಯಾಜಿನ್ನು ಮಾಡ್ಕೊಂಬಕ್ಕಾಗಲ್ಲ ನೋಡಿ. ರಿಫ್ರೆಶ್ ಅದು ಆಟೋಮೆಟಿಕ್ ಆಗ್ತಾನೇ ಇದೆ ನೋಡಿ. ರಿಫ್ರೆಶ್ ನೋಡಿ, ಅಲ್ಲೇ 7 ಪೇಮೆಂಟ್ ರಿಕ್ವೆಸ್ಟ್ ಪೆಂಡಿಂಗ್ ಅಂತ ಬಂತು ಫೋನ್ಪೇ ಕಡೆಯಿಂದ.
ನಿಮಗೆ ಫೋನ್ಪೇ ಓಪನ್ ಮಾಡಿ ನಾನು ತೋರಿಸ್ತೀನಿ ಎಷ್ಟು ರಿಕ್ವೆಸ್ಟ್ ಬಂದಿದ್ದಾವೆ ಏನು ಅಂತ ನೋಡಿ. ಸುಮ್ಮನೆ ಸೆಕೆಂಡಿಗೂ ರಿಫ್ರೆಶ್ ಆಗ್ತಾನೆ ಇರುತ್ತೆ. ಅವನೇನು ಅನ್ಕೊಂತ ಫೋನ್ಪೇ ಏನೋ ಹ್ಯಾಕ್ ಆಗಿಬಿಟ್ಟಿದೆ ಏನು ಅನ್ಕೊಂತ ನೋಡಿ. 11 ಪೆಂಡಿಂಗ್ SMS ಅಂತ ತೋರಿಸ್ತಿದೆ. ನಾನಿವಾಗ ನನ್ನ ಫೋನ್ಪೇ ಅಪ್ಲಿಕೇಶನ್ ಓಪನ್ ಮಾಡಿನೇ ತೋರಿಸ್ತೀನಿ ನೋಡಿ. ಫೋನ್ಪೇ ಅಪ್ಲಿಕೇಶನ್ ಓಪನ್ ಮಾಡ್ತಿದ್ದೀನಿ. ನೀವು ನೋಡಿದ್ರೆ ಶಾಕ್ ಆಗ್ತೀರಾ. ಏನು ಫೋನ್ ಹ್ಯಾಕ್ ಆಯ್ತೋ ಏನೋ ನೋಡಿ ಎಷ್ಟು ಬಂದಿದೆ. 399 ಪೇ ಮಾಡು ಅಂತ ಎಷ್ಟು ಬಂದಿದೆ ನೋಡಿ. ತಿರ್ಗಿ ಮೇಲ್ಗಡೆ ನ್ಯೂ ಇನ್ನೂ 17 ಬಂದವು. ಒಂದು 50 ಹೆಚ್ಚು ಕಮ್ಮಿ ಬಂದಿದ್ದಾವೆ. ಆಗ ಹಳೆಯವು ಒಂದು 16, ತಿರ್ಗಿ ಹೊಸ ಒಂದು 17 ಬಂದವು. ಇನ್ನೂ ಬರ್ತಾವೆ ನೋಡಿ. ಪೇ ಮಾಡಿದರೆ ಪೇ 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 ಅಂತಲೇ ಬರ್ತಿರುತ್ತೆ ನೋಡಿ. ಸುಮ್ಮನೆ ನಿಮ್ಮ ಫ್ರೆಂಡ್ ಏನೋ ಮೊಬೈಲೇ ಹ್ಯಾಕ್ ಆಗಿದೆ, ಫೋನ್ಪೇನೇ ಹ್ಯಾಕ್ ಆಗಿದೆ ಅಂದ್ಕೋಬೇಕು. ಪಾರ್ಟಿ ಬರ್ತಾವೆ ಗೈಸ್. ನೀವು ಇಮ್ಯಾಜಿನೇಷನ್ನೇ ಮಾಡ್ಕೊಂಬೋಕ್ಕಲ್ಲ, ಅಷ್ಟು ಬರ್ತವೆ ಅಂದರೆ ಅಷ್ಟು ಬರ್ತವೆ ನೋಡಿ. ಮೇಲ್ಗಡೆಯಿಂದ ತೋರಿಸ್ತೀನಿ ನೋಡಿ. ತಿರ್ಗಿ 27 ನೀವು ಹೊಸ ಬಂದು ಅವ್ನು ಹಳೆ ಬಿಟ್ಟು ತಿರ್ಗಿ 27 ಹೊಸ ಬಂದು ನ್ಯೂ ಅಂತಲೇ ತೋರಿಸ್ತಿದೆ. ಅದು ಬೇಕಿದ್ರೆ ಈ ಥರ ಸುಮ್ಮನೆ ಅಗ್ಲ ರಿಫ್ರೆಶ್ ಆಗ್ತಿರುತ್ತೆ, ಹೋಗ್ತಾ ಇರುತ್ತೆ. ಇವಾಗ ನೆಕ್ಸ್ಟು ನಾನು ಕಲರ್ ಪ್ರಿಡಿಕ್ಷನ್ ಹ್ಯಾಕ್ ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಇದು ಕಲರ್ ಪ್ರಿಡಿಕ್ಷನ್ ಹ್ಯಾಕಿಂದು. ಏನಿಲ್ಲ ಗೈಸ್, ಇದು ನಾನೇ ಮಾಡಿರೋದು ಸ್ಕ್ರಿಪ್ಟು. ಕೆಳಗಡೆ ಏನಿಲ್ಲ, ನಿಮ್ಮದು ಯಾವ ಗೇಮಿಂದ ಇರುತ್ತೆ ಪೀರಿಯಡ್ ನಂಬರ್ ಅಂತ ಇರುತ್ತೆ. ಪೀರಿಯಡ್ ನಂಬರ್ ಹಾಕಿರೋ ಸಾಕು. ಯಾವುದು ಗ್ರೀನ್ ಬರುತ್ತೋ ಅಥವಾ ಬಿಗ್ ಬರುತ್ತೋ ಸ್ಮಾಲ್ ಬರುತ್ತೋ ಅಂತ ಇದು ಪ್ರಿಡಿಕ್ಟ್ ಮಾಡ್ತಾ ಹೋಗುತ್ತೆ. ಈ ಥರ ಸ್ಕ್ರಿಪ್ಟ್ ಹೆಂಗೆ ಮಾಡೋದಂತ ನಾನು ಹೇಳ್ಕೊಡ್ತೀನಿ ಗೈಸ್ ನೋಡಿ. ಕಲರ್ ಪ್ರಿಡಿಕ್ಷನ್ ಗ್ರೀನ್ ಕಲರ್ ಕೆಳಗಡೆ ಬಿಗ್ ಅಂತ ಬಂದಿದೆ. ಮಾರ್ಕೆಟಲ್ಲಿ ನೀವು ದುಡ್ಡು ಕೊಟ್ಟು ತಗೊಂಡಿರ್ತೀರ, ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ತಗೊಂಡಿರ್ತೀರ. ಮಸ್ತು ಜನ ಸ್ಕ್ಯಾಮು ಮಾಡಿರ್ತಾರೆ ನೋಡಿ. ಇನ್ನೊಂದು ಪೀರಿಯಡ್ ನಂಬರ್ ಹಾಕ್ತೀನಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ತಿರ್ಗಾ ಗ್ರೀನ್ ಕಲರ್ ಬಿಗ್ ಅಂತ ಬಂತು. ಓಕೆ, ಇನ್ನೊಂದು ಸತಿ ಹಾಕ್ತೀನಿ, ನಮ್ಮ ಪೀರಿಯಡ್ ನಂಬರ್ ಹಾಕ್ತೀನಿ ನೋಡಿ, ರೆಡ್ ಕಲರ್ ಬಿಗ್ ಅಂತ ಬಂತು. ಪ್ರತಿ ಸರಿನೂ ಒಂದು ಕಲರ್ ಪ್ರಿಡಿಕ್ಷನ್ ಕೊಡ್ತಾನೆ ಹೋಗುತ್ತೆ. ಯಾಕೆ ಈ ಥರ ನೀವು ಹೆಂಗೆ ಮಾಡ್ಬೋದು ಸ್ವಂತ ಮಾಡ್ಬೋದು ಗೈಸ್. ಬೇಗ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ.